ಇನ್ನು ಮೈಸೂರಲ್ಲಿ ಪ್ರತಿಭಟನಾಕಾರರ ಬಂಧನದ ಸಂದರ್ಭದಲ್ಲಿ ಹೈಡ್ರಾಮಾ ನಡೆದಿದೆ. ಸಬರ್ಬನ್ ಬಸ್ ನಿಲ್ದಾಣದ ಮುಖ್ಯ ದ್ವಾರದ ಬಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದು ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹೈಡ್ರಾಮಾ ನಡೆದಿದೆ ಕಂಪ್ಲೀಟ್ ಆಗಿ. ಮೈಸೂರಲ್ಲೂ ಕೂಡ ಪ್ರತಿಭಟನಾಕಾರರು ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಬೇಕು, ನಿಲ್ಲಿಸಬೇಕು ಅಂತ ಹೇಳಿ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆಗೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪೊಲೀಸರು ಪ್ರತಿಭಟನಾಕಾರರನ್ನ ತಡೆದರು, ಜೊತೆಗೆ ಅವರನ್ನ ವಶಕ್ಕೂ ಕೂಡ ಪಡೆದರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರುವುದು ಮೈಸೂರಿನಲ್ಲಿ ನಡೆದಂತಹ ಘಟನೆ. ಇದು ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ರಸ್ತೆಯನ್ನ ತಡೆದು ಕನ್ನಡ ಪರ ಸಂಘಟನೆಕಾರರು ಹೋರಾಟಕ್ಕೆ ಮುಂದಾದರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದರು. ಇದರ ಜೊತೆಗೆ ಹೋರಾಟವನ್ನು ಹತ್ತಿಕ್ತಾ ಇರುವಂಥ ಪೊಲೀಸರಿಗೆ ಧಿಕ್ಕಾರವನ್ನು ಕೂಡ ಕೂಗಿದ್ರು. ಆದರೂ ಕೂಡ ಮತ್ತೊಂದು ಕಡೆ ಮೈಸೂರಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಮತ್ತೊಂದು ಕಡೆ ಬೆಂಗಳೂರಲ್ಲೂ ಕೂಡ ಪರಿಸ್ಥಿತಿ ಯಥಾಸ್ಥಿತಿಯಲ್ಲಿದೆ. ಮೈಸೂರಲ್ಲಿ ಪ್ರತಿಭಟನೆ ನಡೆಯಿತು, ಬಟ್ ಬಸ್ ಸಂಚಾರ ಇದೆ. ಬೆಂಗಳೂರಲ್ಲೂ ಕೂಡ ಅಲ್ಲಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಬಟ್ ಬಸ್ ಸಂಚಾರ ಇರುವಂಥದ್ದು. ಕಂಪ್ಲೀಟ್ ಆಗಿ ಕರ್ನಾಟಕ ಬಂದ್ ಯಶಸ್ವಿ ಆಗುತ್ತಾ ಅನ್ನೋದಕ್ಕೆ ನೋಡ್ತಾ ಇದ್ರೆ ಸದ್ಯದ ದೃಶ್ಯಾವಳಿ ಪರಿಸ್ಥಿತಿಯನ್ನು ನೋಡಿದ್ರೆ ಭಾಗಶಃ ಬೆಂಬಲ ವ್ಯಕ್ತವಾಗ್ತಾ ಇದೆ ಅಷ್ಟೇ.